ವೆಲ್ಕಮ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಗುರವಾದ ಗರಿಗರಿಯಾದ ಚುರುಮುರಿ ಉಂಡೆ ಯಾರಿಗೆ ಮಾಡಕ್ ಬರೋದೇ ಇಲ್ಲ ಅನ್ನುವರು ತುಂಬಾನೇ ಈಸಿಯಾಗಿ ಸರಳವಾಗಿ ಮಾಡ್ತೀರಿ. ಅಷ್ಟೊಂದು ಸುಲಭವಾದ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ಹಾಗಾದ್ರೆ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಗ್ಯಾಸ್ ಅನ್ನ ಹಚ್ಕೊಂಡ್ಬಿಟ್ಟು ನಾವು ಚುರುಮುರಿ ಹುರಿಲಿಕ್ಕೆ ಒಂದು ದೊಡ್ಡ ಪಾತ್ರೆಯನ್ನ ತಗೊಂಡೆ. ಅದರಲ್ಲಿ 5 ಕಪ್ಪಿನಷ್ಟು ಚುರುಮುರಿಯನ್ನ ತಗೊಂಡಿದ್ದೀನಿ. ಚುರುಮುರಿ ಇದು ಮೆತ್ತಗಿರ್ತಲ್ವಾ, ಗರಿ ಗರಿ ಆಗೋವರೆಗೆ ನಾವು ಇದನ್ನ ಹುರ್ಕೋಬೇಕು. ಪುಡಿ ಪುಡಿ ಆದ್ರೆ ಸಾಕು. ಇನ್ನೊಂದು ಪಾತ್ರೆಯಲ್ಲಿ 2 ಕಪ್ಪಿನಷ್ಟು ಬೆಲ್ಲ ಹಾಕೊಂಡೆ. 5 ಕಪ್ ಚುರುಮುರಿಗೆ 2 ಕಪ್ಪಿನಷ್ಟು ಬೆಲ್ಲ ಹಾಕೊಂಡು ನೀಟಾಗಿ ಇದನ್ನ ತುಪ್ಪದಲ್ಲಿ ಕರಗಬೇಕು. ನೀರ್ ಹಾಕಬೇಡಿ. ಅದು ಚೆನ್ನಾಗಿ ನೀಟಾಗಿ ಕರಗಿದ ನಂತರ ಒಂದ್ ಸ್ವಲ್ಪ ಸೋಡಾ, ಕುಕಿಂಗ್ ಸೋಡಾ, ಒಂದಿಷ್ಟು ಏಲಕ್ಕಿ ಪುಡಿಯನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಂಡು ಉಂಡೆಯನ್ನ ಕಟ್ಬಿಟ್ರೆ ಆಯ್ತು. ನಮ್ ಗರಿ ಗರಿ ಆಗಿರುವಂತಹ ಉಂಡೆ ರೆಡಿ.